ಮಾಹಿತಿಯನ್ನು ನಾನು ಕೊಡಬೇಕಾಗಿದೆ. ಬಹಳ ಪ್ರಮುಖವಾದಂಥ ಕಾರ್ಯಕ್ರಮ. ಸರ್ ಎಂ ವಿಶ್ವೇಶ್ವರಯ್ಯನವರು 1861ರಲ್ಲಿ ಇವರು ಮೂಲತಃ ಆಂಧ್ರ ಪ್ರದೇಶದ ಕುಟುಂಬದವರು. ಮೋಕ್ಷಗುಂಡಂ MV ಅಂತ ಹೆಸರಾಗಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯನವರು ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಜನಿಸಿದ್ದರು. ಇವರ ತಂದೆ ಶ್ರೀನಿವಾಸ್ ಶಾಸ್ತ್ರಿಗಳು, ವೆಂಕಟಲಕ್ಷ್ಮಮ್ಮ ಅಂದ್ಬಿಟ್ಟು ಇವರ ತಾಯಿ. ಇವರು 12-13 ವರ್ಷಕ್ಕೆ ತಂದೆಯನ್ನು ಕಳ್ಕೊಂಡ್ರು. ಬೀದಿ ದೀಪದಲ್ಲಿ ಇವರು ಓದಿದ್ದು. ದೀಪ ಇಲ್ಲ, ಬೀದಿ ದೀಪ. ಅವರು ಬೀದಿ ದೀಪದಲ್ಲಿ ಓದಿ ಇವರು ನಂತರ BA ಪದವಿಯನ್ನು ಎಲ್ಲಿ ಕಲಾ ಕಾಲೇಜ್ ಬೆಂಗಳೂರಿನಲ್ಲಿ ಅವರ ಸಂಬಂಧಿಕರ ಮನೆಯಲ್ಲಿದ್ದು BA ಪದವಿಯನ್ನು ಸೇರಿಕೊಂಡು ಅದರಲ್ಲಿ ಒಳ್ಳೆಯ ರ್ಯಾಂಕನ್ನು ಪಡೆದು ನಂತರ ಮುಂಬೈನಲ್ಲಿ ಇವರ ಕಾಲೇಜಿಗೆ ಅವಕಾಶ ಆಯಿತು, ಇಂಜಿನಿಯರಿಂಗ್ ಕಾಲೇಜ್ ಸೇರೋದಕ್ಕೆ. ಮುಂಬೈ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇವರು ದಾಖಲಾತಿಯನ್ನು ಪಡೆದರು. ನಂತರ ಅಲ್ಲಿ ಇಂಜಿನಿಯರು ಯೂನಿವರ್ಸಿಟಿಯಲ್ಲಿ ಇವರು ಅತ್ಯಂತ ಒಳ್ಳೆಯ ಕೌಶಲ್ಯ ಇದ್ದಿದ್ದರಿಂದ ಅವರು ಅದೇ ಕಾಲೇಜಿಗೆ ಉಪನ್ಯಾಸಕರಾಗಿ ಇವರನ್ನು ನೇಮಕ ಮಾಡಿಕೊಂಡರು. ಸತತ ಒಂದು 10-12 ವರ್ಷ ಉಪನ್ಯಾಸಕರಾಗಿ ಕೆಲಸ ಮಾಡಿದ್ರು. ಆಮೇಲೆ ಎಲ್ಲ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಗಿರ್ಬೋದು, ಮತ್ತೆ ನಂತರ ಮೈಸೂರಿನ ಮಹಾರಾಜರಿಗಿಂತ ಇವರಿಗೆ ಆಹ್ವಾನ ಬಂತು. ನಾಲ್ಮಣಿ ಕೃಷ್ಣರಾಜ ಒಡೆಯರ್ ಏನಿದ್ರು ಆ ಸಂದರ್ಭ ಇವರೇನಾಯಿತು, ಇವರನ್ನು ದಿವಾನರಾಗಿ ಆಯ್ಕೆ ಮಾಡಿದ್ರು. ಆ ದಿವಾನರಾಗಿ ಸ್ವಲ್ಪ ದಿನ ಕಾರ್ಯವನ್ನು ನಿರ್ವಹಿಸಿದ್ರು. ನಂತರ ಆಮೇಲೆ ಅದನ್ನು ಸಹ ಬಿಟ್ಟು ಇಂಜಿನಿಯರ್ ಕರ್ತವ್ಯವನ್ನು ಮುಂದುವರಿಸ್ತಾ ನೋಡಿ, ಇಂಜಿನಿಯರ್ ಆಗಿ ಇವರು ಮಾಡಬೇಕಾದಂಥ ಕೆಲಸಗಳು ಜಾಸ್ತಿ ಇತ್ತ ಸಂದರ್ಭದಲ್ಲಿ. ಭದ್ರಾವತಿ ಐರನ್ ಅಂಡ್ ಸ್ಟೀಲ್ ಉಕ್ಕು ಕಾರ್ಖಾನೆ ಆಗಿರ್ಬೋದು, ಬೆಂಗಳೂರಿನ ಸೋಪ್ ಕಾರ್ಖಾನೆ, ಸೋಪ್ ಅಂಡ್ ಡೆಟರ್ಜೆಂಟ್, ಅದೇ ಪಸ್ಪ. ಬೆಂಗಳೂರಿಗೆ ಬಹಳ ಪ್ರಮುಖವಾಗಿ ಏನು ಲೈಟನ್ನು ಅಂದರೆ ವಿದ್ಯುತ್ತನ್ನು ತರಿಸ್ತಕ್ಕಂಥ ಕಾರ್ಯ, ಮತ್ತು ಕನ್ನಂಬಾಡಿ ಅಣೆಕಟ್ಟು, ನೀರಾವರಿಯ ಬಗ್ಗೆ. ಮೂಲತಃ ಇವರು ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ಇವರು ಮೂಲತಃ ನೀರಾವರಿ ಯೋಜನೆಗಳನ್ನು ರೂಪಿಸೋದ್ರಲ್ಲಿ ಬಹಳ ಪ್ರಮುಖರಾಗಿದ್ದರು. ತುಂಬ ಬ್ಲ್ಯಾಕ್ ಸಿಸ್ಟಮ್ ಅಂತ, ಆಟೋಮ್ಯಾಟಿಕ್ ಬ್ಲ್ಯಾಕ್ ಸಿಸ್ಟಮ್ ನೀವು ಕನ್ನಂಬಾಡಿ ಕಟ್ಟೆಯಲ್ಲಿ ಅಳವಡಿಸಿದ್ದಾರೆ. ತನ್ನಷ್ಟಕ್ಕೆ ತಾನು ಬಾಗಿಲುಗಳು ತೆರೆದುಕೊಳ್ಳೋದು ಮತ್ತು ಕ್ಲೋಸ್ ಆಗುವಂಥದ್ದು ಆ ಸಿಸ್ಟಮ್ ಏನಿದೆ ಇವರು ಅಳವಡಿಸಿದ್ರಿಂದ ಇಡೀ ಪ್ರಪಂಚದಲ್ಲೇ ಇವರು ಫೇಮಸ್ ಆದರು. ಇವರಿಗೆ ಹಲವಾರು ಮತ್ತು ಭಾರತ ರತ್ನ ಸೇರಿ ಹಲವಾರು ಪ್ರಶಸ್ತಿಗಳು ಇವರ ಗರಿಗೆ ಬಂದವು. ಆದರೆ ಇವರ ಪ್ರಶಸ್ತಿಗಳು ಮುಖ್ಯ ಅಲ್ಲ, ಬಹಳ ಕಾರ್ಯವೈಖರಿ ಮುಖ್ಯ, ಕರ್ತವ್ಯ ಮುಖ್ಯ. ಲೂಯಿ ಪಾಸ್ಟರ್ ಒಂದು ಇದೆರಡು, ಮೊದಲನೇ ಮನಸ್ಸು ಮಾಡು, ಕರ್ತವ್ಯ ನಿಷ್ಠನಾಗು, ಕಾದು ನೋಡು ಅಂತ 3 ಪಾಯಿಂಟ್ ನೀವು ಅದನ್ನು ಗಮನಿಸಬೇಕು. ITI ಮುಖ್ಯವಾಗಿ ಏನಂದ್ರೆ ಪ್ರಾಕ್ಟಿಕಲ್. ಯಾವುದೇ ಒಂದು ಸಬ್ಜೆಕ್ಟ್ ಆಗಲಿ, ನೀವು ವೆಲ್ಡರ್ ಆಗ್ಬೋದು, ಎಲೆಕ್ಟ್ರಿಷಿಯನ್ ಆಗ್ಬೋದು, ಮತ್ತೊಂದಾಗ್ಬೋದು, ನಿಮಗೆ ಬೇಸಿಕ್ ನಾಲೆಜ್ ಇರುತ್ತೆ. ಯಾವುದೇ ಇಂಜಿನಿಯರಿಂಗ್ ಮಾಡಿದ್ರೆ ಇವತ್ತು 30,000 ಸಂಬಳ ಬರ್ತಾ ಇರ್ತದೆ. ನೀವು ಒಳ್ಳೆ ಒಂದು ಫಿಟ್ಟರ್, ವೆಲ್ಡರ್, ಎಲೆಕ್ಟ್ರಿಕ್ ವರ್ಕರ್ ಆದರೆ ನೀವು ಅವ್ರಿಗಿಂತ ಜಾಸ್ತಿ ಸಂಪಾದನೆ ಮಾಡ್ಬೋದು. ನೀವೆಲ್ಲ ನೋಡ್ತಾ ಇರ್ಬೋದು. ಈಗ ಸ್ಕಿಲ್ ಯಾರಿಗಿದೆ, ಕೈಯಲ್ಲಿ ಕೆಲಸ ಯಾರಿಗಿದೆ, ಅವರು ಬೇರೆ ಬೆಳೀತಾರೆ. ವ್ಯಾಪಾರ ಮಾಡೋದು ಮಾಮೂಲಿ. ಯಾರು ಇವಾಗ ನಮ್ಮ ಇವರೇ ತಗೊಳ್ರಿ, ಅವ್ರು ಟೈಲರಿಂಗ್ ಕೆಲಸ ಮಾಡ್ತಾ ಇತ್ತು ನಾನು ಚಿಕ್ಕವರಿದ್ದಾಗ, ಈಗ ಹಿಂಗ್ ಬೆಳೆದಿದ್ದಾರೆ ಅವರು ಅಂತ. ಈ ITI ಅನ್ನೋದು ಕೆಲವು ಜನಕ್ಕೆ ದೂರದಿಂದ ನೋಡಿದಾಗ ಏನಾಯ್ತು ಅಂತ ನೆಗ್ಲೆಕ್ಟ್ ತರ ಕಾಣಿಸುತ್ತೆ. ನೀವು ವಿಶ್ವೇಶ್ವರಯ್ಯ ಆಗ್ತೀರ, ನನಗೆ ಗೊತ್ತಿರಂಗೆ ಇಂಜಿನಿಯರಿಂಗ್ಗೆ ನೀವು ಐಡಿಯಾ ಕೊಡ್ತೀರಾ. ಮೊನ್ನೆ ನಿಮ್ದು ಭದ್ರಾ ಒಂದು ಇದು ನೋಡಿರ್ಬೇಕು, ಆ ಅಣೆಕಟ್ಟಲ್ಲಿ ಏನೋ ಒಂದು ಇದು ಗೇಟು ಹೊಡೆದೋದಾಗ ಅದನ್ನ ಮಾಡಕ್ಕೆ ಯಾರು ಕೇಳುವ ಆಗಿಲ್ಲ. ಯಾರೋ ಕನ್ನಯ್ಯ ನಾಯ್ಡು ಅಂತ 80 ವರ್ಷದವರು ವಯಸ್ಸ ಆಂಧ್ರ ಅವರು ಅದನ್ನು ರಿಪೇರಿ ಮಾಡಿದ್ರು. ಎಲ್ಲ ಇಂಜಿನಿಯರ್ಗಳು ಇದ್ರು. ಆ ಥರ ಸ್ಕಿಲ್ ಯಾರು ಬೆಳೆಸ್ಕೊಂತೀರೋ ಅವ್ರಿಗೆ ಉತ್ತಮವಾದ ಭವಿಷ್ಯ ಇದೆ. ITI ಅಂದ್ರೆ ಏನೋ ಬಂದ್ವಿ, ಓದ್ವಿ, ಮಾಡಿದ್ವಿ, ಏನಪ್ಪ ನಮ್ಮಪ್ಪ ಹಿಂಗೆ ಸೇರಿಸ್ಬಿಟ್ರು ಅಂತ ಹೇಳ್ತಾರೆ. ಆದರೆ ಈ ITI ಬಹಳ ಒಳ್ಳೆ ಒಂದು ಗುಣಗಳಿದೆ, ಬಹಳ ಒಳ್ಳೆ ಒಂದು ಸ್ಕಿಲ್ ಬೆಳೀತದೆ. ತಾಂತ್ರಿಕವಾಗಿ ಬೆಳಿಬೇಕು ಅಂದ್ರೆ ಇಲ್ಲಿಂದ ಬೆಳೀತದೆ. ಇತಿಹಾಸ ಪುರುಷನ ಮುಂದೆ ನೀವೆಲ್ಲ ಕೂತಿದ್ದೀರಾ ಅಂದ್ರೆ ನನಗಂತೂ ಬಹಳ ಸಂತೋಷ. ನಾನು ಮುನ್ರಾಜ್ ಅವ್ರಿಗೆ ಯಾವಾಗ ಕೇಳ್ಕೊಂತೀನಿ, ಒಳ್ಳೆ ಈ ರೀತಿ ಬಡವರು ಎಲ್ಲಿ ಸೇರ್ತಾರೋ ಹಾಸ್ಟೆಲ್ ಆಗ್ಬೋದು, ಗೌರ್ಮೆಂಟ್ ಸ್ಕೂಲ್ಗಳಾಗ್ಬೋದು, ಅಲ್ಲಿ ಕಾರ್ಯಕ್ರಮ ಮಾಡಬೇಕು.
ಅವ್ರಿಗೆ ತಿಳುವಳಿಕೆ ಬರ್ತದೆ. ಸಾವುಕಾರ ಮಕ್ಕಳು ಅವ್ರ ತಂದೆ ತಾಯಿ ಏನೋ ಮಾಡ್ಕೊಟ್ಟಿರ್ತಾರೆ, ಬಾಡಿಗೆ ತಿಂತಾರೆ, ಏನೋ ಮಾಡ್ತಾರೆ ಅವ್ರು ಆರಾಮಾಗಿ ಇಟ್ಬಿಡ್ತಾರೆ. ನೀವು ಅವ್ರ ಗೈಡ್ಲೈನ್ ಕೊಡಂಗಾಗುತ್ತೆ. ಅವ್ರ ದುಡ್ಡಿರ್ತದೆ, ಏನ್ ಕಟ್ಟಬೇಕು, ಏನ್ ಮಾಡಬೇಕು, ಏನು ಕೆಲಸ ಮಾಡಬೇಕು, ಎಲೆಕ್ಟ್ರಿಕ್ ಕೆಲಸ ಮಾಡ್ಬೇಕಾ ಇಲ್ಲ ವೆಲ್ಡಿಂಗ್, ನಿಮ್ಮ ಹತ್ರ ಬರ್ತಾರೆ. ದುಡ್ಡಿರುತ್ತೆ ಜೋಬಲ್ಲಿ, ಏನು ಯೂಸ್ ಆಗಲ್ಲ. ಕೈಯಲ್ಲಿ ಕೆಲಸ ಯಾರ್ದಿರ್ತದೋ ಅವ್ನು ಇವತ್ತೆಲ್ಲ ನಾಳೆ ರಾಜನೇ. ಈ ಇಡೀ ಪ್ರಪಂಚದಲ್ಲಿ ನೀವೆಲ್ಲರೂ ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡು ದುಡ್ಕೊಂಡು ತಿನ್ಬೋದು, ನಾವಾಗಲ್ಲ. ಯಾಕಂದ್ರೆ ನಮ್ಗೆ ವ್ಯಾಪಾರ ಒಂದೇ ಗೊತ್ತು, ಅಲ್ಲಿ ವ್ಯಾಪಾರ ಆಗುತ್ತೆ ಇಲ್ಲ ನಮ್ಗೆ ಗೊತ್ತಿಲ್ಲ. ಈ ವಿದ್ಯೆ ಇದೆಯಲ್ಲ ಯಾರು ಕದಿಯಕ್ಕಾಗಲ್ಲ. ಹಣ ಇವಾಗ ಹೋಗ್ತಾ ಹೋಗ್ತಾರೆ, ಈಗ ನೋಡಿ ಬಂಗಾರ ಎಲ್ಲ ಇದೆ, ಎಲ್ಲರೂ ಬಿದ್ದೋಗ್ಬಿಟ್ರೆ ಯಾರು ತಂದ್ಕೊಡಲ್ಲ. ವಿದ್ಯೆ ನಿಮ್ ಜೊತೆ ನಿಮ್ ಸಾಯೋವರೆಗೂ ಇರುತ್ತೆ. ಕೆಲವೊಂದು ರಿಟೈರ್ಡ್ ಅನ್ನೋದು ಇರುತ್ತೆ, ನಿಮ್ಗೆ ರಿಟೈರ್ಡ್ ಅನ್ನೋದೇ ಇಲ್ಲ. ನೀವು ಸಾಯ ಗಂಟೆ ವೆಲ್ಡಿಂಗ್ ಅಂದ್ರೆ ಆಗ್ಬೋದು, ಎಲೆಕ್ಟ್ರಿಷಿಯನ್ ಆಗ್ಬೋದು, ಯಾವ ಬೇಕಾದ್ರೂ ಇರ್ಬೋದು. ಅದೊಂದು ವಿಶಿಷ್ಟ ಈ ITI. ಯಾಕಂದ್ರೆ ಪ್ರಾಕ್ಟಿಕಲ್ ಆಗಿ ಕೇಳ್ತಿರ್ತೀರ, ತೀರಿ ಬುಕ್ ಓದ್ಬಿಟ್ಟು ಬರ್ಬಿಟ್ರೆ ಏನು ಬರಲ್ಲ. ನನಗಂತೂ ಬಹಳ ಖುಷಿ, ಇಂಥ ಇಂಜಿನಿಯರ್ ಮಹಾನುಭಾವ್ ನೆನ್ಸ್ಕೊಂಡು ನೀವೆಲ್ಲ ಕೂತಿದ್ದೀರಾ ಅಂದ್ರೆ ಮುಂದೆ ನಿಮ್ಗೆಲ್ಲ ಒಳ್ಳೆ ಭವಿಷ್ಯ ಇದೆ. ಈ ಭವಿಷ್ಯ ನೀವು ಹಿಂಗೆ ಮುಂದುವರ್ಸ್ಕೊಂಡೋಗಿ ಒಳ್ಳೆ ಇಂಜಿನಿಯರ್ ಆಗ್ಬೋದು, ಇದರಿಂದ ಡಿಪ್ಲೊಮಾ ಸೇರ್ಬೋದು. ಕೈಯಲ್ಲಿ ಕೆಲಸ ಇರ್ತದೆ, ಬೆಳಗ್ಗೆ ಹೊತ್ತು ಕಾಲೇಜ್ಗೆ ಹೋಗ್ಬೋದು, ಸಾಯಂಕಾಲದ ಹೊತ್ತು ಎಲ್ಲ ಕೆಲಸ ಮಾಡೋದು. ಎಂಥ ಚಾನ್ಸ್ ನೋಡ್ರಿ ನಿಮಗೆ. ಈ ಡಿಗ್ರಿ ಮಾಡಿರೋರು ಗೊತ್ತಲೇ ಇರ್ಬೇಕು, ಏನು ಗೊತ್ತಿಲ್ಲ, ಓದೋದು ಬಿಟ್ಟರೆ ಏನು ಗೊತ್ತಾಗಲ್ಲ. ಇಲ್ಲ ನೈಟ್ ಕಾಲೇಜ್ಗೆ ಹೋಗ್ಬೋದು, ಡೇನಲ್ಲಿ ಕೆಲಸ ಮಾಡೋದು. IT ಅವ್ರಿಂದ ಇದೆಲ್ಲ ಒಂದು ಇದಿದೆ. ನಾನು ಹೇಳ್ತಾ ಇದ್ದೀನಿ, ನೀವೆಲ್ಲ ಹೆಂಗಿರ್ಬೇಕು ಅಂದ್ರೆ ಶಿಸ್ತು ಮೂಡಿಸ್ಕೊಬೇಕು. ಇವಾಗ ವಿಶ್ವೇಶ್ವರಯ್ಯನವರು ಈ ಒಂದು ದೊಡ್ಡ ವಿಜ್ಞಾನಿ ಆಗಿದ್ದ ಕಾರಣನೇ ಅವರ ಶಿಸ್ತು, ಅವರ ಸಂಯಮ. ಅವ್ರ ಮನೆಯಲ್ಲಿ ಕರೆಂಟ್ ಇಲ್ಲ ಅಂದ್ರೆ ಒಂದು ಗೌರ್ಮೆಂಟ್ ಲೈಟ್ ಕೆಳಗಡೆ ಓದಿದ್ರು. ಆ ಲೈಟ್ ಕೆಳಗಡೆ ಓದಿ ಇಷ್ಟೊಂದು ಆದ್ರು ಅಂದ್ರೆ ಎಲ್ಲೋ ಕಲ್ಕಟ್ಟ. ಇವಾಗ ನಾವು ಬಸ್ಗಳಿದೆ ಇಲ್ಲ, ಅಲ್ಲೋಗ್ಬಿಟ್ಟು ಅವರ ಬೀಸ್ ಕಟ್ಟಿದ್ದಾರೆ. ಅವ್ರ ಟೆಕ್ನಿಕ್ ಎಷ್ಟಿತ್ತು, ಅವ್ರ ಶಿಸ್ತಿಂದಲೇ 100 ವರ್ಷ ಬದುಕಿದ್ದು. ಊಟದಲ್ಲಿ ಶಿಸ್ತು, ಓಡಾಡೋದೇ ಶಿಸ್ತು, ಬಟ್ಟೆಯಲ್ಲಿ ಶಿಸ್ತು, ಎಲ್ಲಾದ್ರೂ ಶಿಸ್ತು ಅನ್ಸ್ಕೊಂಡಿದ್ರು. ನಿಮ್ಮ ಹತ್ರ ಬಟ್ಟೆ ಇಲ್ಲ ಅಂದ್ರೆ ನೀಟಾಗಿ ಬನ್ನಿ, ಪರವಾಗಿಲ್ಲ, ಒಂದಲ್ಲ ಒಂದು ದಿವಸ ಇನ್ನೂ ಒಳ್ಳೆ ಬಟ್ಟೆ ಬರ್ತದೆ. ನಿಮ್ಮ ತಂದೆ ತಾಯಿಗಳಿಗೆ ಒಂದು ಅಯ್ಯ ನಮ್ಗೆ ಯಾರು ITS ನಮ್ಮಪ್ಪ ಆಚರಣೆಯನ್ನು ಈ ಒಂದು ಕಾಲೇಜಿನಲ್ಲಿ ಆಚರಿಸಬೇಕೆಂದು ನಾವು ತೀರ್ಮಾನಿಸಿದ್ದು. ಈ ಶಾಲೆಯ ಈ ಕಾಲೇಜಿನ ಮುಖ್ಯಸ್ಥರಾದ ಶ್ರೀನಿವಾಸರವರನ್ನು ಕೇಳಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿಕೊಂಡು ನಮ್ಮ ಕಾಲೇಜಿನಲ್ಲಿ ನೀವು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬಹುದು, ಅದಕ್ಕೆಲ್ಲ ನಮ್ಮ ಶಿಕ್ಷಕ ವೃಂದದವರು ನಿಮಗೆ ಸಹಕಾರ ಕೊಡ್ತಾರೆ ಅಂತ ತಿಳಿಸಿದರು. ಅದೇ ರೀತಿಯಾಗಿ ಬೆಳಗ್ಗೆ ನಮ್ಮ ಮಂಜುನಾಥ್ ಅವರು ಬಂದು ಇವೆಲ್ಲ ವ್ಯವಸ್ಥೆಗಳು ಮಾಡಿದಾಗ ಮುಖ್ಯೋಪಾಧ್ಯಾಯರು ಎಲ್ಲ ಸಹ ಶಿಕ್ಷಕರು ಎಲ್ಲ ಸೇರಿ ಕಾರ್ಯಕ್ರಮಕ್ಕೆ ತುಂಬ ಅನುವು ಮಾಡಿಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮಹಾನ್ ವ್ಯಕ್ತಿ, ಇವರನ್ನು ನೋಡಲು, ಇವರ ಸಮಾಧಿಯನ್ನು ನೋಡಲು ದೇಶ ವಿದೇಶಗಳಿಂದ ಬರ್ತಾ ಇದ್ದಾರೆ. ಆದರೆ ನಾವು ಕೇವಲ 50 ಕಿಲೋಮೀಟರ್ ದೂರದಲ್ಲಿ ನಾವು ಜನಿಸಿದ್ದೀವಿ. ಕೇವಲ ಬರೀ 50 ಕಿಲೋಮೀಟರ್ ನಾವು ಒಂದು ನಿರ್ಧಾರ ಮಾಡಿಕೊಂಡು ಅಂತ ಮಹಾನ್ ವ್ಯಕ್ತಿ ಜನ್ಮದಿನಾಚರಣೆ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಈ ಮಹಾನ್ ವ್ಯಕ್ತಿಯನ್ನು ಈಗಾಗಲೇ ನಮ್ಮ GT ಮೋಹನ್ ಅವರು ಮತ್ತು ಬಚ್ಚೇಗೌಡರು ವಿವರವಾಗಿ ತಿಳಿಸಿದ್ದಾರೆ. ಮಕ್ಕಳು ತಾವೆಲ್ಲರೂ ಚೆನ್ನಾಗಿ ವಿದ್ಯೆ ಕಲಿಬೇಕು. ಅದೇ ಹೇಳಿದ್ರು ಮೋಹನ್ ಅವರು, ತಾವು ಏನು ವಿದ್ಯೆ ಕಲಿತೀರ ಅದನ್ನ ಯಾರು ಕಲಿಯೋಕ್ಕಾಗಲ್ಲ. ಎಲ್ಲ ಕರ್ಕೊಂಡೋಗ್ಬಿಟ್ರೆ ವಿದ್ಯೆನ ಏನು ಕಲಿಯೋಕ್ಕಾಗಲ್ಲ. ಕೆಲಸ ಇದ್ರೆ ಸಾಕು ಕೈಯಲ್ಲಿ. ನಜಿಬುಲ್ಲಾ ಖಾನ್ ಅಂತ ಎಕ್ಸಾಂಪಲ್ ಕೊಟ್ಟರು. ನಾನು ನನ್ನ ಕೈಯಲ್ಲಿ ಕೆಲಸ ಇದೆ, ಆ ಕಾಲದಲ್ಲಿ ನಾನು ಬೋರ್ಡ್ಗೆ ಬರೀತಾ ಇದ್ದೆ, ಕೈಯಲ್ಲಿ ಹೋಗಿ ಬೋರ್ಡ್ಗೆ ಬರೀತಾ ಇದ್ದೆ. ಈಗೆಲ್ಲ ಬಿಟ್ಟು ಇವರು ನಾನು ಬೋರ್ಡ್ಗೆ ಬರೆಯಕ್ಕೆ ಹೋಗ್ತೀವಿ. ಚೆನ್ನಾಗಿದ್ದೀವಿ, ದೇವ್ರು ಚೆನ್ನಾಗಿಟ್ಟಿದ್ದಾನೆ, ಒಳ್ಳೆ ಪದವಿಯಲ್ಲಿದ್ದೀವಿ. ಈ 4 ಶಾಸಕರು MP ಸಾಹೇಬರು ಎಲ್ಲ ನಮ್ಗೆ ಸಪೋರ್ಟ್ ಇದ್ದಾರೆ. ಈಗಲೂ ನಮ್ಮ ಇದೆಲ್ಲ ಬಿಟ್ಟು ನಮ್ಮದು ಈ ಕೈಯಲ್ಲಿ ನನ್ನ ಕೆಲಸ ಇದೆ, ಕೈಯಲ್ಲಿ ಬೋರ್ಡ್ಗೆ ಬಂದು ನಾನು ದುಡ್ಡು ಸಂಪಾದನೆ ಮಾಡೋದು. ನಿಮ್ಮ ಕಾಲೇಜಿಗೆ ನಾನೇ ಬೋರ್ಡ್ ಬಂದು ರಾಜಲಕ್ಷ್ಮಿ ITI ಅಂತ ಪ್ರತಿ ವರ್ಷ ನಿಮ್ಮ ಕಾಲೇಜಿಗೆ ಬ್ಯಾನರ್ಡಿಗೆ ನಾನೇ ಮಾಡೋದು. ದಯವಿಟ್ಟು ಬಾಬಾ ನಮ್ಮ GT ಮೋಹನ್ ಹೇಳೋದಕ್ಕೆ ಚೆನ್ನಾಗಿ ವಿದ್ಯೆ ಕಲೀರಿ, ಒಳ್ಳೊಳ್ಳೆ ಕೆಲಸಗಳು ಸಿಗ್ತವೆ. ಫಸ್ಟ್ ITI ಮೇಯ್ನ್ ಇದೆ. ನಮ್ಮ ಕೈಯಲ್ಲಿ ಕೆಲಸ ಇರೋದಂದ್ರೆ ITI. ನೀವು ಯಾರು ಒಳ್ಳೆ ಇಂಜಿನಿಯರ್ ಕೆಲಸ 30-40 ಸಾವಿರ ಸಂಬಳ, ನೀವು 50,000 ರೂಪಾಯಿ ಸಂಬಳ ತಿಂಗಳು ಸಂಪಾದನೆ ಮಾಡ್ಬೋದು, ನೈಟ್ ಗಂಟೆ ಸಂಪಾದನೆ ಮಾಡ್ಬೋದು. ಹಂಗಾಗಿ ತಾವೆಲ್ಲರೂ ವಿದ್ಯೆಗೆ ಹೆಚ್ಚಿನ ಮಹತ್ವಾಕಾಂಕ್ಷೆ ಕೊಟ್ಟು ತಾವೆಲ್ಲರೂ ತಾಯಿ ತಂದೆ ಮಾತು ಕೇಳ್ಕೊಂಡು ಬೆಳಿಗ್ಗೆ ಅವರಿಗೆಲ್ಲ ಸಪೋರ್ಟ್ ಮಾಡಿ. ಏನು ಕಾಲೇಜ್ ಬರ್ತಿರೋ ಬರೋದು ಮುಂಚೆ ಅವರಿಗೆಲ್ಲ ಒಂದು 15 ನಿಮಿಷ ನೀವು ಸಪೋರ್ಟ್ ಮಾಡಿ ಅವರ ಹೆಗ್ಗಳಿಗೆ ತಗೊಂಡು ನೀವು ಕಾಲೇಜಿಗೆ ಬರಬೇಕು. ಆಮೇಲೆ ಇಲ್ಲಿ ಬಂದು ನೀವು ಶಿಕ್ಷಕರ ಮಾತು ಕೇಳಿಕೊಂಡು ಅವ್ರು ಹೇಳಿದ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಚೆನ್ನಾಗಿ ಓದಿ ಮುಂದೆ ಹೋದರೆ ನೀವು ರಾಜ್ಯದಲ್ಲಿ ಉನ್ನತ ಮಟ್ಟದಲ್ಲಿ ಹೆಸರು ಗಳಿಸ್ಬೋದು ನೀವು. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ತುರ್ತಾಗಿ ಮುಗಿಸುವುದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ವಿದ್ಯಾರ್ಥಿಗಳಿಗೆ, ಶಿಕ್ಷಕ ವೃಂದದವರಿಗೆ ಮತ್ತು ಕಾಲೇಜಿನ ಮುಖ್ಯಸ್ಥರಾದ ಶ್ರೀನಿವಾಸ್ ಅವರಿಗೆ ಹೆಚ್ಚಿನ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತು ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.